ಇಟ್ಕೊಂಡಿದ್ಯಾರು ಡಿ ಕೆ ಶಿವಕುಮಾರ್ ಅವರು. ಇವಾಗ ಆ ಖಾತೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಅವರೇ ಇಟ್ಕೊಂಡಿದ್ರೆ ನೀವು ಹೇಳ್ಬೋದಿತ್ತು ನಾವು ದುಡ್ಡು ತಿಂತಾ ಇದ್ದಾರೆ ಅದಕ್ಕೋಸ್ಕರ ಆ ಖಾತೆನ ಯಾರಿಗೂ ಕೊಟ್ಟಿಲ್ಲ ಅಂತ. ಈಗ ಕಂದಾಯ ಇಲಾಖೆ ಮಾಡಿದಂತವ್ರಿಗೆ ಮಿನಿಸ್ಟರ್ಗೆ ಅವರಿಗೆ ಬೆಂಗಳೂರು ಖಾತೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಹೊರತು ಅವರು ದುಡ್ಡು ಮಾಡ್ಲಿ ಅಂತಲ್ಲ. ಈ ಬಿಜೆಪಿ ಅವರಿಗೆ ಜೆಡಿಎಸ್ ಅವ್ರಿಗೆ ಏನ್ ಕಾಣಿಸುತ್ತೆ ಗೊತ್ತಾ, 40% ಕಮಿಷನ್ 60% ಕಮಿಷನ್ ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಏನ್ ಮಾಡ್ಬೇಕು, ಯಾವ ಸಚಿವರು ಬಂದೆ ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಬೆಂಗಳೂರು ಕೊಟ್ರೆ ಎಷ್ಟು ಅನುಭವ ಇದೆ ಅವರಿಗೆ, ಆ ಸುದೀರ್ಘ ಅನುಭವ ಅವರಿಗೆ ಎಷ್ಟು ಒಳ್ಳೇದ್ ಮಾಡುತ್ತೆ ಅದನ್ನ ನೋಡ್ಬೇಕೇ ಹೊರತು ಅದನ್ನ ಯಾಕೆ ಈ ತರ ಉಲ್ಟಾ ವಿಶ್ಲೇಷಣೆ ಮಾಡ್ತಾರೆ. ಉಲ್ಟಾ ವಿಶ್ಲೇಷಣೆ ಒಂದ್ ಕಡೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ರಾಹುಲ್ ಗಾಂಧಿ ಸೂಚನೆ ಕೂಡ ಕೊಟ್ಟರು, ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಆ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದೇಳ್ತಾರೆ, ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ತಾರೆ, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದರ ಲಾಭವನ್ನು ನಾವು ಪಡಿಬೋದು ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಆಸೆಗೆ ಕೂಡ ತಣ್ಣೀರು ಎರಚಿದ್ರು. ಆ ಮುಖಾಂತರ ಬಹುಶಃ ರಾಹುಲ್ ಗಾಂಧಿಯವರ ಮಾತನ್ನು ಮೊಟ್ಟ ಮೊದಲು ಪಾಲಿಸಿದ ಈ ದೇಶದ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಬಹುಶಃ ಅದು ಸಿದ್ದರಾಮಯ್ಯನವರು ಇರ್ಬೋದು. ಯಾಕಂತೇಳಿದ್ರೆ ರಾಹುಲ್ ಗಾಂಧಿ ಮಾತನ್ನು ಯಾರೂ ಕೇಳಿಲ್ಲ, ಜ್ಯೋತಿರಾದಿತ್ಯ ಸಿಂಧಿಯಾನೂ ಕೇಳಿಲ್ಲ, ಮತ್ತು ಈ ಹಿಂದಿನ ರಾಜಸ್ಥಾನದ ಮುಖ್ಯಮಂತ್ರಿನೂ ಕೇಳಿಲ್ಲ, ಮತ್ತು ಛತ್ತೀಸ್ಗಢನ ಮುಖ್ಯಮಂತ್ರಿ ಕೂಡ ಕೇಳಿಲ್ಲ. ಅವರು ಕೂಡ ಅಧಿಕಾರವನ್ನು ಬಿಟ್ಕೊಡ್ಲೇ ಇಲ್ಲ. ಆದರೆ ಈಗ ಎಲ್ಲ ಒಂದು ಕಡೆ ಅಧಿಕಾರವನ್ನು ಬಿಟ್ಕೊಟ್ರು, ಸ್ಮೂತ್ ಗೋಯಿಂಗ್ ಆಯಿತು, ಎಲ್ಲ ಒಳ್ಳೇದಾಗ್ತಿದೆ ಅನ್ನೋಷ್ಟೊಳಗಡೆ ಎಲ್ಲ ಒಂದು ಕಡೆ ಆರಂಭದಲ್ಲೇ ವಿಘ್ನ ಎದುರಾಯ್ತಾ? ಇಲ್ಲ ಸರ್, ಏನು ವಿಘ್ನ ಅಂತಲ್ಲ, ಇದು ವಿತ್ ಇನ್ ದ ಪಾರ್ಟಿ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಅವ್ರವ್ರ ಕೆಪಾಸಿಟಿ ಮೇಲೆ, ಕೇಪಬಿಲಿಟೀಸ್ ಮೇಲೆ, ಅದು ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ಇನ್ ದ ಕ್ಯಾಬಿನೆಟ್. ಅದು ನಾವೆಲ್ಲ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ದೇರ್ ವಿಲ್ ಬಿ ಡಿಫ್ರೆನ್ಸಸ್, ಅದೇನು ಹೊಸದಲ್ಲ, ಎಲ್ಲ ಪಾರ್ಟಿಯವ್ರದ್ದು ಈ ಥರ ಆಗಿದೆ, ಇದೇನು ಹೊಸದಲ್ಲ. ಬಟ್ ಲುಕ್ ಎಟ್ ವಾಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಈಗ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು ಯೂತ್ಗೆ, ಅದನ್ನು ನಾವು ವಿ ಶುಡ್ ಲುಕ್ ಎಟ್ ಸಚ್ ಥಿಂಗ್ಸ್. ಆ್ಯಕ್ಚುಲಿ ಫ್ರೀ ಸ್ಟೂಡೆಂಟ್ ಬಸ್ ಪಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ನೌ ಐ ಗಾಟ್ ಟು ನೋ ದಟ್ there is one other guarantee for youth. They are going to tie up with, government is going to tie up with private organizations. ಯಾರ್ಯಾರು ಜಾಬ್ಸ್ ನೋಡ್ತಾ ಇದ್ದಾರೆ, ಬರೀ ಗೌರ್ಮೆಂಟಲ್ಲೇ ನೋಡೋದು ಬೇಡ, ಪ್ರೈವೇಟಲ್ಲೂ ನೋಡ್ಬೋದು. ಅದು ಗೌರ್ಮೆಂಟ್ ಇಂಕ್ಲೂಡ್ ಆಗಿ ಅಲ್ಲಿನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು ಯೂತ್ಗೆ ಜಾಬ್ ರೆಡಿ ಮಾಡೋದು, ಈ ಥರ ಒಂದು ಯೋಚನೆ ಇಟ್ಕೊಂಡಿದ್ದಾರೆ. ಮತ್ತು ಬ್ಯಾಂಗ್ಳೂರಿಗೆ 2000 crores ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ವಾಟ್ ಎವರ್ ಪಾಟ್ ಹೋಲ್ಸ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ day one it has been sanctioned. You should look at the government's vision in this direction instead of talking all these differences. ಇದ್ದೇ ಇರುತ್ತೆ. ಮಿನಿಸ್ಟ್ರಿ ಯಾವ್ಯಾವ್ದು ಬೇಕು, ಏನು ಬೇಕು, ಯಾರಿಗೆ ಕೇಪಬಿಲಿಟೀಸ್ ಮೇಲೆ ಮತ್ತು ಅವರ ಕೆಪಾಸಿಟೀಸ್ ಮೇಲೆ, ಏಜ್ ಫ್ಯಾಕ್ಟರ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ಅದು ಮಾಡ್ತಾರೆ. ಇಟ್ಸ್ ನಥಿಂಗ್ ಟು ಕಂಡಕ್ಟ್. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಇವತ್ತರೂ ಕೂಡ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಒಂದೇ ಒಂದು ಕೇಳಿ ಬಂದಿಲ್ಲ. ಮತ್ತು ಬಹುಶಃ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ನಲ್ಲಿ ಯಾರಾದರೂ ಮಂತ್ರಿ ಕಾಲ್ ಮಾಡಿದ ತಕ್ಷಣ ಸಾಮಾನ್ಯದನ್ನು ಮಾಡಿದರೆ ಒಬ್ಬ ಮಂತ್ರಿ ಕಾಲ್ನ ರಿಸೀವ್ ಮಾಡೋದಂತ ಹೇಳಿದ್ರೆ ಅದು ರಾಮಲಿಂಗಾರೆಡ್ಡಿ ಅವರು. ಅವ್ರಿಗೆ ಕೊಟ್ಟ ಎಲ್ಲ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರಲ್ಲ, ವೆರಿ ಗುಡ್ ಪರ್ಫಾರ್ಮರ್. ಆದರೆ ಯಾಕೆ ಅವರು ಹೀಗೆ ಮಾಡಿದರು? ಕೊಟ್ಟ ಮಾತಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕೊಟ್ಟ ಮಾತು ಅಂತ ಹೇಳಿದ್ರಿ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತಿದ್ರು. ಈಗ ಅದು ರಾಮಲಿಂಗಾರೆಡ್ಡಿಯವರು, ಅವರ ತಂಡ, ಅವರ ಫಾಲೋವರ್ಸ್ ಅದನ್ನೇ ಬಳಸ್ತಾ ಇದ್ದಾರೆ. ಹಾಗಾದರೆ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ವಾ? ಇದೇನು ದೊಡ್ಡ ವಿಷಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಬಹಳ ಭದ್ರವಾಗಿದೆ. ಒಬ್ಬ ಮಂತ್ರಿ, ಒಬ್ಬ ಸೀನಿಯರ್ ಮಂತ್ರಿ, ಒಬ್ಬ 9 ಬಾರಿ ಶಾಸಕರಾದಂಥವರು ಅಸಮಾಧಾನದಿಂದ ಬೇಸರದಿಂದ ರಾಜೀನಾಮೆ ಕೊಟ್ಟರೆ ಅದು ಸೀರಿಯಸ್ ಅಲ್ಲ ಅಂತಾರೆ. ಏನ್ರಿ ಇದು ಸೀರಿಯಸ್ ಅಲ್ಲ ಅಂತೀರಲ್ರಿ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀರಾ, ಒಬ್ಬ ಸಾಮಾನ್ಯ ನಾಯಕ ಏನಾದ್ರೂ ತಪ್ಪು ಮಾಡಿದ್ರೆ ಮನೆ ಕಳಿಸ್ತೀರಾ. ಬಿಜೆಪಿ ಮುಖ್ಯಮಂತ್ರಿ ನನಗೆ ಬೇಡ ನಿಮ್ನ ಅಂತ ನೋಡಿ. ಈಗ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತನಾಡಿ ಸ್ವಾಮಿ. ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ಬ್ರದರ್, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತನಾಡಿ, ನೋಡೋದ್ರ ಬಗ್ಗೆ ಬೇಡ. ಬಿದ್ದೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸುಭದ್ರವಾಗಿ ಬಿದ್ದಿದ್ಯಾ? ಇಂದ 2 ವರ್ಷ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕ ರಾಜ್ಯವನ್ನು ಯಶಸ್ವಿಯಾಗಿ ಅಭಿವೃದ್ಧಿ ಕಡೆ ನಡೆಸುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಡಿ ಕೆ ಶಿವಕುಮಾರ್ ವಿಷನರಿ ಲೀಡ್ರು, ಅದರಲ್ಲೇ ಎರಡು ಮಾತಿಲ್ಲ. ಒಳ್ಳೆ ಗುಡ್ ಐಡಿಯಾಸ್ ಇದೆ. ಅವರು ಕೂಡ ಸೀನಿಯರು, ಅವರು ಕೂಡ 9 ಬಾರಿ ಶಾಸಕರಾಗಿದ್ದರೆ, ಹಿರಿಯರಿದ್ದಾರೆ. ಭಾಳಷ್ಟು ಐಡಿಯಾಸ್ಗಳು ಕೂಡ ಇರತಕ್ಕಂಥದ್ದು. ಡಾಮಿನೇಟ್ ಕ್ಯಾರೆಕ್ಟ್ರು, ಅಗ್ರೆಸಿವ್ ಲೀಡರ್ಶಿಪ್ಪು. ಏನಾದರೂ ನಿಮಗೆ ಹೊಸ ಭರವಸೆ ಅನಿಸುತ್ತಾ ಸರ್? ಹೊಸ ಭರವಸೆ ಅವರು ನಗರ ಸಿದ್ದರಾಮಯ್ಯ ಅವರು ಇರುವಾಗ ಆಗಿದ್ದಾಗಲೇ ಏನೂ ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ. ಈಗ ರಾಜ್ಯಕ್ಕೆ ಏನು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು.
ಹಳ್ಳ ಮುಚ್ಚಲಿಲ್ಲ, ಟೈಮ್ ತಗೊಂಡ್ರು ಹಳ್ಳ ಮುಚ್ಚಲಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಲಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಅವರು ಈ ಬೆಂಗಳೂರು ನಗರನೇ ಯಾಕೆ ಕೇಳ್ತಾರೆ? ಜನಪರ ಕೆಲಸ ಮಾಡೋರು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಬೆಂಗಳೂರೇ ಯಾಕೆ ಕೇಳ್ತಾರೆ ಅಂದರೆ, ಬೆಂಗಳೂರು ಚಿನ್ನದ ಮೊಟ್ಟೆ ಇಡೋ ಕೋಳಿ. ದುಡ್ಡು ಮಾಡ್ಕೊಳ್ಳೋ ಉದ್ದೇಶದಿಂದನೇ ಇವರೆಲ್ಲರೂ ಯೋಚನೆ ಮಾಡೋದು. ಜನ ಪರವಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ಆ ಉದ್ದೇಶ ಇದ್ದಿದ್ರೆ ಯಾವ ಖಾತೆ ಕೊಟ್ಟರು ಮಾಡೋರು. ಬೆಂಗಳೂರು ಅನ್ನೋದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಅನ್ನೋ ಮಾತನ್ನು ಹೇಳಿದರು. JDS ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. 2 ಬಾರಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಗ್ರಾಮ ವಾಸ್ತವ್ಯದಿಂದ ಹಿಡಿದು ಸಾಲ ಮನ್ನದವರು ಕೂಡ ಅವರು ಅವ್ರದ್ದೇ ಆದ ವರ್ಕನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಒಕ್ಕಲಿಗರು ಅಂತ ಹೇಳಿದ್ರೆ JDS ಗುತ್ತಿಗೆ ಪಡೆದುಕೊಂಡಿದೆ ಅಂತೇಳಿ ತಾವು ಅದನ್ನು ಕ್ಲೈಮ್ ಮಾಡ್ತಾ ಇದ್ರಿ. DK ಶಿವಕುಮಾರ್ಗೆ ಅನ್ಯಾಯ ಆಯಿತು ಅಂತ ಹೇಳ್ತಿದ್ರು. ನಿಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಹೇಳ್ತಿದ್ರು, ಸ್ವಾಮಿ ಮೊದಲು ಮುಖ್ಯಮಂತ್ರಿ ಆಗಿ ತಾಕತ್ತಿದ್ರೆ ಅಂತ ಹೇಳ್ತಾ ಇದ್ರು. ಜೊತೆಗೆ JDS ಮತಗಳು, ಒಕ್ಕಲಿಗ ಮತಗಳು JDSಗೆ ಗುತ್ತಿಗೆ ಅಂತಿದ್ರಿ. DK ಶಿವಕುಮಾರ್ ಈಗ ಅವರು ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲ ಒಂದು ಕಡೆ JDSಗೆ ಭವಿಷ್ಯದಲ್ಲಿ ತನ್ನ ಮತಗಳನ್ನು ಉಳಿಸ್ಕೊಳ್ಳಿಕ್ಕೆ, ಒಕ್ಕಲಿಗ ಮತಗಳನ್ನ ಉಳಿಸ್ಕೊಳ್ಳಿಕ್ಕೆ ಭವಿಷ್ಯದಲ್ಲಿ ಕಷ್ಟ ಆಗ್ತಿದೆಯಾ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರಿಂದ JDSನ ಮುಂದಿನ ಭವಿಷ್ಯ ಅಷ್ಟು ಸುಲಭ ಇಲ್ಲ, ಆರಾಮಾಗಿಲ್ಲ, ಕಷ್ಟ ಅಂತ ಎಲ್ಲ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಸರ್, ನಿಮ್ಮ ಆಲೋಚನೆ, ನಿಮ್ಮ ವಿಶ್ಲೇಷಣೆ ತಪ್ಪು. ಯಾಕೆ ನಾನು ಹೇಳ್ತಾ ಇಲ್ಲ, ಬೇರೆ ಬೇರೆಯವರು ವಿಶ್ಲೇಷಣೆ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥದ್ದು, DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗಾಗಿ ಒಕ್ಕಲಿಗ ಮತಗಳು ಇನ್ನು ಮುಂದೆ ಅವರಿಗೆ ಬೀಳ್ತವೆ. JDS ಏನು ನನ್ನ ಒಕ್ಕಲಿಗ ಮತಗಳು ನಂದು ಅಂತೇಳಿ ಗುತ್ತಿಗೆ ಪಡ್ಕೊಂಡಿದ್ರೆ, ಇನ್ನು ಗುತ್ತಿಗೆ ಇಲ್ಲ, ಗುತ್ತಿಗೆ ಇದೆಯಲ್ಲ, ಗುತ್ತಿಗೆನ DK ಶಿವಕುಮಾರ್ ಪಡೆದುಕೊಂಡ್ರು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಈ ಕನಸನ್ನ ಕಾಂಗ್ರೆಸ್ನವರು 28 ತನಕ ಇದೇ ಕನಸಲ್ಲಿರ್ಲಿ. ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಏಕೈಕ ನಾಯಕ HD ದೇವೇಗೌಡರು, HD ಕುಮಾರಸ್ವಾಮಿ ಅವರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಮೈಸೂರು ಭಾಗದಲ್ಲಿ, ನಮ್ಮ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜನಾಂಗವನ್ನ ಇವ್ರೇನಾದ್ರು ಹೈಜಾಕ್ ಮಾಡ್ತೀವಿ ಅಂದ್ರೆ ಕನಸಿನ ಮಾತು. ಯಾವುದೇ ಕಾರಣಕ್ಕೂ ಇಲ್ಲ. ದೇವೇಗೌಡರು ಲಿಸ್ಟ್ ಮರ್ತ್ಬಿಟ್ಟವ್ರೆ, JDS ನಾಯಕರು ಲಿಸ್ಟ್ ಮರ್ತ್ಬಿಟ್ಟವ್ರೆ. ಕುಮಾರಣ್ಣ ಆಯ್ತು, ದೇವೇಗೌಡರು ಆಯ್ತು, ನಿಖಿಲ್ ಅವ್ರ ಸುಪುತ್ರ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್, ಜೈಲವೀರ ಪ್ರಜ್ವಲ್, ಇವರ ಒಕ್ಕಲಿಗರು ಸುಪ್ರೀಂ ನಾಯಕರು. ಸಿದ್ದರಾಮಯ್ಯ ಯಾರು? ಖರ್ಗೆ ಯಾರು? ಯತೀಂದ್ರ ಯಾರು? ಪ್ರಿಯಾಂಕ ಖರ್ಗೆ ಯಾರು? ರವಿ ಯಾರು? MS ರವಿ ಯಾರು? ಅಣ್ಣಾಚಾರು ಕುಡಿಯಲು ದಯವಿಟ್ಟು ಕುಟುಂಬ ರಾಜಕೀಯದ ಬಗ್ಗೆ ಕಾಂಗ್ರೆಸ್ ದಯವಿಟ್ಟು ಯಾರು ಕೂಡ ಕುಟುಂಬದ ರಾಜಕಾರಣ ಬಗ್ಗೆ ಮಾತನಾಡಬೇಡಿ. ನಿಮ್ಗೆ ಯಾರಿಗೂ ಕೂಡ ನೈತಿಕತೆ ಇಲ್ಲ. ನಿಮಗೂ ನೈತಿಕತೆ ಇಲ್ಲ, ಇವ್ರಿಗೂ ನೈತಿಕತೆ ಇಲ್ಲ. ದಯವಿಟ್ಟು, ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣವೇ ಈ ದೇಶವನ್ನು ಆಳ್ತಿರ್ತಕ್ಕಂಥದ್ದು. ಕುಟುಂಬ ರಾಜಕಾರಣದ ಹೆಸರಲ್ಲಿ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರು, ನೀವು ಕೂಡ ಕುಟುಂಬ ರಾಜಕಾರಣದ ಹೊರತಾಗಿಲ್ಲ. ಎಸ್ ಸರ್, ಅಲ್ಲ, ಒಂದ್ ನಿಮಿಷ ಪ್ಲೀಸ್. ಇವ್ರಿಗೂ ನೈತಿಕತೆ ಇಲ್ಲ, ಯಾಕಂದ್ರೆ ಎಲ್ಲರದ್ದು ಕುಟುಂಬ. ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ. ಸರ್, ಒಂದ್ ಹೇಳ್ತೀನಿ, ನಿಮಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ, ಅವ್ರಿಗೂ ಇಲ್ಲ, ಬಿಟ್ಬಿಡಿ ಆ ವಿಷಯ. ಎಸ್ ಸರ್. ಸರ್, ಇದು ಒಕ್ಕಲಿಗನಾಗಿ ಹುಟ್ಟೋದಕ್ಕೆ ನಾನು ಅರ್ಜಿ ಹಾಕೊಂಡಿಲ್ಲ ಅಂತ ಹೇಳಿದವ್ರು ಯಾರು? ಇದೇ DK ಶಿವಕುಮಾರ್ ಅವರು. ಅವ್ರಿಗೆ ಯಾವ ಅರ್ಹತೆ ಇದೆ ಒಕ್ಕಲಿಗರ ಮತಗಳನ್ನ ಕೇಳೋದಕ್ಕೆ? ಕಳೆದ ಬಾರಿ ಪೆನ್ನು ಪೇಪರ್ ಕೊಟ್ಟಿದ್ರು ಒಕ್ಕಲಿಗರು, ಒಂದ್ಸರಿ ಆಗ್ಲಪ್ಪ DK ಶಿವಕುಮಾರ್ ಅವರು ಅಂತ. ಆದ್ರೆ ಈಗ DK ಶಿವಕುಮಾರ್ ಸ್ವತಃ ಒಕ್ಕಲಿಗರ ಭೂಮಿ ಏನು ಬಿಡದಿಯಲ್ಲಿ ಟೌನ್ಶಿಪ್ ಮಾಡಕ್ ಹೋಗಿದ್ದಾರೆ, ಅದೇ ಒಕ್ಕಲಿಗರ ಭೂಮಿಯನ್ನ ಕಿತ್ಕೊಂಡು ಇವತ್ತು DLFಗೆ ಮಾರಕ್ ಹೋಗಿದ್ದಾರೆ. ಸೊ ಇವ್ರು ಹೆಂಗೆ ಒಕ್ಕಲಿಗರ ಆಗೋದಕ್ಕೆ ಸಾಧ್ಯ? ನೀವೇ ಹೇಳಿ. DLF ನೋಟಿಫಿಕೇಶನ್ ಮಾಡಿದವ್ರು ಯಾರು? ಕಾಂಗ್ರೆಸ್ ಪಕ್ಷ ನೋಟಿಫಿಕೇಶನ್ ಮಾಡಿದ್ದು. ಕಾಂಗ್ರೆಸ್ ಪಕ್ಷ ದಾಖಲೆ ತೆಗ್ದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಮಾಡಿ. ಬಿಜೆಪಿಯ ಒಳಜಗಳ, ಶೀತಲ ಸಮರ, ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಬಹಳಷ್ಟು ಜನರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇಂದ ನಿಮ್ಮ ಪಾರ್ಟಿಯನ್ನು ನೀವೇ ಮುಗಿಸ್ಕೊಳ್ತಿದ್ದೀರಲ್ವಾ? ಹಾಗೇನಿಲ್ಲ ಸರ್. ನಾವು ಈ ಸಮಯದಲ್ಲಿ ನೋಡಿ, ಈಗ DK ಶಿವಕುಮಾರ್ ಅವರು CM ಈ ಸಮಯದಲ್ಲಿ DK ಶಿವಕುಮಾರ್ ಜೊತೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಆ ಥರ ಏನಿಲ್ಲ. ಮುಂದೆ ನೋಡಿ, ಇವ್ರು ಸ್ಟಾರ್ಟ್ ಇಂದ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, CLP ನಾಯಕ ಮೊದಲು ಅವರ ಅಧಿಕಾರ ತಗೊಂಡಾಗ ಮಾಡೇ ಇರ್ಲಿಲ್ಲ. ಇವ್ರು ಗೊತ್ತು ನಾನು ಕೇಳ್ತೇನೆ, ನಿಮ್ ಬಿಜೆಪಿ ಮಾತಾಡಿ ಪ್ಲೀಸ್. ಯಾಕೆ ಡೈವರ್ಟ್ ಮಾಡ್ತೀರಾ? ನೀವು ಕೇಳಲೇ ಇರ್ರಿ. CLP ನಾಯಕ ಮಾಡಿದ ನಂತರ ಯಾಕೆ DK ಶಿವಕುಮಾರ್ ಅವರಿಗೆ CM ಆಗ್ಬೇಕು ಅಂತ ಕೊಟ್ರು? ಅವ್ರು ಅನ್ಕೊಂಡ್ರು ನನ್ನನ್ನು ಬಿಟ್ರೆ ಅಸಮರ್ಥರು, ಇವರು DK ಅವರು ಅಸಮರ್ಥರು ಅಂತ ಅವ್ರ ಭಾವನೆ ಇದ್ದ ಕಾರಣ ಬಿಜೆಪಿ ಒಪ್ಕೊಂತಿದ್ರ DKC ಸಮರ್ಥರು ಅಂತ. ನೋಡಿ, DKC ಸಮರ್ಥರ ಬಗ್ಗೆ ಅಂತ ಹೇಳಲ್ಲ. ನಮ್ಮ ಪಕ್ಷ ಯಾವಾಗ್ಲೂ ಇದ್ರ ವಿರುದ್ಧ ಯಾವುದೇ ಚಟುವಟಿಕೆಗಳಿಗೆ ಇರುತ್ತೆ. ಆದ್ರೆ
ರಾಮಲಿಂಗಾರೆಡ್ಡಿ ಅವರು ಇದು ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ ನಿಮಗೆ ಇಲ್ಲಿನ ಏನು ಹೋಮ್ ಮಿನಿಸ್ಟರ್ ಏನಾದ್ರೂ ಕೊಡ್ತೀನಿ ಅಂತ. ಈಗ ಉಚಿತ ಬಸ್ ಪಾಸ್ ಈಗ ನಿಮ್ಗೂ ಹುಡುಗರಿಗೂ ಕೊಟ್ಟಿದಾರಲ್ವಾ, ಇದನ್ನ ವೆಲ್ಕಮ್ ಮಾಡ್ತಾರೆ ನೀವೊಬ್ಬ ಸ್ಟೂಡೆಂಟ್ ಆಗಿ. ಇಲ್ಲ ಸರ್, ವಿದ್ಯಾರ್ಥಿಗಳಿಗೆ ಫಸ್ಟ್ ಬೇಕಾಗಿದ್ದು ಬಸ್ಸು ಅದು ಕೊಟ್ಟಿದ್ದಾರೆ, ಕೊಡ್ಲಿ ಸರ್. ಆದ್ರೆ ಬಸ್ ಇನ್ಕ್ರೀಸ್ ಮಾಡ್ಲಿ. ಬಸ್ಸಲ್ಲಿ ಇವಾಗ ನೋಡ್ತಾ ಇದೀರಿ ನಾವು, ವಿದ್ಯಾರ್ಥಿಗಳಿಗೆ ಜಾಗ ಇಲ್ದಿರಾ ವಿದ್ಯಾರ್ಥಿಗಳು ಹೆಂಗೆ ಅಲಿತಾ ಇದಾರೆ ಅಂತ ನಾವು ನೋಡ್ತಾ ಇದೀರಿ. ಬಸ್ಗಳನ್ನ ಇನ್ಕ್ರೀಸ್ ಮಾಡ್ಲಿ, ಅದಕ್ಕೂ ನಮ್ಗೆ ಒಪ್ಪಿಗೆ ಇದೆ. ಆದ್ರೆ ಫ್ರೀ 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 ಅಂದ್ಬಿಟ್ಟು ಇವಾಗ ಲೇಡೀಸ್ ಎಲ್ಲ ಹೆಂಗ್ ತುಂಬಿದ್ದಾರೆ, ಸ್ಕೂಲ್ ಹೋಗ್ಲಿ ಕಾಲೇಜ್ ಹೋಗ್ಲಿ ಎಲ್ಲಾ ಕಡೆ ಲೇಡೀಸೇ ತುಂಬಿದ್ದಾರೆ ಬಸ್ಸಲ್ಲಿ. ಹೆಚ್ಚಾಗ್ಲಿ ಬಸ್ಗಳು ಅಂತ ನಮ್ ವಿನಂತಿ ಸರ್. ನಿಮ್ದೇ ಗೌರ್ಮೆಂಟ್ 4,000 ಬಸ್ ಎಲೆಕ್ಟ್ರಿಕ್ ಬಸ್ ಕೊಡ್ತಾ ಇದೆ ಕರ್ನಾಟಕಕ್ಕೆ. ಸರ್ ಈಗ ನೋಡಿ, ಈ ಸಮರ್ಥ ನಾಯಕ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯ ಅವ್ರನ್ನೂ ಒಪ್ಪಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಒಪ್ಪಲ್ಲ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಒಪ್ಪಲ್ಲ ಅಂದ್ರೆ ಸರ್, ಅವ್ರು ಅನ್ಬೋದು ನಾನು ಅಷ್ಟು ಬಾರಿ ಬಜೆಟ್ ಮಂಡಿಸಿದ್ದೀನಿ, 8 ವರ್ಷ CM ಆಗಿದ್ದೀನಿ ಅನ್ಬಿಟ್ಟು. ಸ್ವಾಮಿ, ನೀವು ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಮಗುನ ಚುನಾವಣೆಗೆ ನಿಲ್ಸಿ ಗೆಲ್ಸ್ಬಿಟ್ಟು ಮಂತ್ರಿ ಮಾಡಿದ್ರೆ ನಾನು ಸಮರ್ಥ ಅಂತ ಒಪ್ಕೋತಿದ್ದೆ ಸರ್. ಅವ್ರು ಅಸಮರ್ಥರು. ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಿದ್ರು, MLC ಆಗಿದ್ದು ಸ್ವಾಮಿ ನಿಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ. ಅಲ್ಲ ಸರ್, ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಬೇರೆ ಸರ್. ಅವ್ರದ್ದು ಇದೊಳಕಲ್ರಿ ಅವ್ರು ಬೇರೆ ಅಂತ. ಅವ್ರಿಗೆ ಬಂದ್ರೆ ರಕ್ತ, ನಮಗ್ ಬಂದ್ರೆ ಟೊಮೊಟೊ ಸಾಸ್. ಅಲ್ಲ ಸರ್, ಇವರು ನೋಡಿ, ಈಗ ಸಿದ್ದರಾಮಯ್ಯ ಅವ್ರು ನೋಡಿ ಸರ್, ಅಷ್ಟೆಲ್ಲ ಬಂಡಿ ಹೊಡಿಯೋರು ಮಗುನ ಚುನಾವಣೆ ಗಿಸ್ಬೋದಾಯ್ತಲ್ಲ. ಏಕ್ದಮ್ ಏನು ಇಲ್ಲ ಸರ್, ಕಾಂಗ್ರೆಸ್ ಇಂದ ದುಡ್ದಿರೋರು ಇರ್ತಾರೆ, ಅವ್ರಿಗೆಲ್ಲ ಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ? ಏಕ್ದಮ್ ಮಗುಗೆ ಹೆಂಗ್ ಸಿಕ್ಬಿಡ್ತು?